ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 4 ಒಂದು ಅಂಕದ ಪ್ರಶ್ನೆಯಾಗಿರುತ್ತೆ. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸ್ ಅನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು? ಯಾವಾಗ್ಲೂ ಫ್ಯೂಸ್ ಅನ್ನ ಸಜೀವ ತಂತಿಗೆ ಜೋಡಿಸಿರ್ತಾರೆ. ಇಲ್ಲಿ ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಅಂತ ಇರ್ತದೆ ಅಲ್ವಾ? ಸಜೀವ ತಂತಿ ಧನ ವಿದ್ಯುತ್ ಆವೇಶಗಳನ್ನ ಹೊಂದಿರ್ತದೆ, ತಟಸ್ಥ ತಂತಿ ಋಣ ವಿದ್ಯುತ್ ಆವೇಶಗಳನ್ನ ಹೊಂದಿರ್ತದೆ. ಈ ಮನೆಯಲ್ಲಿ ನೀವು ನೋಡಿದ್ರೆ ಒಂದು ರೆಡ್ ಇನ್ನೊಂದು ಬ್ಲಾಕ್ ಇನ್ಸುಲೇಟ್ ಮಾಡಿರುವಂತ ವೈರ್ ಇರುತ್ತಲ್ಲ, ಆ ರೆಡ್ ಏನಿದೆ ಅದು ಸಜೀವ ತಂತಿ ಅಂತ ಕರಿತೀವಿ. ಬ್ಲಾಕ್ ಅಥವಾ ಬ್ಲೂದಿಂದ ಇನ್ಸುಲೇಟ್ ಮಾಡಿರೋದನ್ನ ತಟಸ್ಥ ತಂತಿ ಅಂತ ಕರಿತೀವಿ. ಈಗ ಫ್ಯೂಸ್ ನ ಕಾರ್ಯ ಏನು? ಹೆಚ್ಚಾಗಿ ವಿದ್ಯುತ್ ಹರಿದು ಬಂದ್ರೆ ಅದೇನ್ ಮಾಡುತ್ತೆ, ಅದು ಕರಗಿ ಹೋಗುತ್ತೆ, ಅದ್ರೊಳಗಿರುವಂತಹ ತಂತಿ ಕರಗಿ ಹೋಗುತ್ತೆ, ಹಾಗೆ ಅದು ಕನೆಕ್ಷನ್ ಅನ್ನ ಕಟ್ ಮಾಡ್ಬಿಡುತ್ತೆ. ಆ ಸರ್ಕ್ಯೂಟ್ ಮುಂದ್ಗಡೆ ಕರೆಂಟ್ ಹರಿಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಲ್ವಾ? ಈಗ ಇಲ್ಲಿಂದ ವಿದ್ಯುತ್ ಪ್ರವಾಹ ಹರಿದು ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಇದು ಫ್ಯೂಸ್ ಇದೆ, ಇದಕ್ಕೊಂದ್ ತಂತಿ ಇರುತ್ತೆ. ಈಗ ಇದನ್ನ ದಾಟಿ ಮುಂದೆ ವಿದ್ಯುತ್ ಪ್ರವಾಹ ಹೋಗ್ಬೇಕು. ಬೇರೆ ಬೇರೆ ಟಿವಿಗಿರ್ಬಹುದು, ಬಲ್ಬಿಗಿರ್ಬಹುದು, ಈ ತರ ಮನೆಯ ಯಾವುದೇ ಉಪಕರಣಕ್ಕೆ ಇದನ್ನ ದಾಟಿ ವಿದ್ಯುತ್ ಪ್ರವಾಹ ಹೋಗ್ಬೇಕು. ಈಗ ಇದು ಕರಗ್ ಹೋದ್ರೆ ಇಲ್ಲಿಗೆ ಕನೆಕ್ಷನ್ ಇರೋದಿಲ್ಲ. ಇಲ್ಲಿ ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ, ಈ ಬಲ್ಬಿಗೆ ಮತ್ತೆ ವಿದ್ಯುತ್ ಪ್ರವಾಹಕ್ಕೆ ಕನೆಕ್ಷನ್ ಇರೋದಿಲ್ಲ. ಹಾಗಾಗಿ ಈ ಉಪಕರಣಗಳು ಹಾಳಾಗದೆ ಇರೋ ತರ ತಡೆಯುತ್ತೆ ಫ್ಯೂಸ್ ಅಲ್ವಾ? ಈಗ ಫ್ಯೂಸ್ ಅನ್ನ ಸಜೀವ ತಂತಿಗೆ ಸಂಪರ್ಕಿಸುವ ಬದಲಾಗಿ ತಟಸ್ಥ ತಂತಿಗೆ ಸಂಪರ್ಕಿಸಿದ್ರೆ ಸ್ವಿಚ್ ಆಫ್ ಮಾಡಿದಾಗಲೂ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುತ್ತದೆ. ಇದು ಬಳಕೆದಾರರಿಗೆ ವಿದ್ಯುತ್ ಆಘಾತ ಉಂಟು ಮಾಡುತ್ತದೆ. ಇಲ್ಲಿ ಏನಾಗುತ್ತೆ, ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಇವುಗಳ ನಡುವಿನ ವಿಭವಾಂತರ ಎಷ್ಟು? 220 ವೋಲ್ಟ್. ಈಗ ಜಾಸ್ತಿ ಇರೋದಲ್ಲಿ ಸಜೀವ ತಂತಿ, ಇಲ್ಲಿ 220 ಇರ್ತದೆ, ಇದರಲ್ಲಿ 0 ಇರ್ತದೆ ತಟಸ್ಥ ತಂತಿಯಲ್ಲಿ. ಈಗ ನಾವು ಫ್ಯೂಸ್ ತಟಸ್ಥ ತಂತಿಗೆ ಕನೆಕ್ಟ್ ಮಾಡಿದ್ರು ಫ್ಯೂಸ್ ಕರಗೋಯ್ತು, ಆದ್ರೆ ಅವಾಗ ವಿದ್ಯುತ್ ಪ್ರವಾಹ ಸರ್ಕ್ಯೂಟ್ ಕಟ್ ಆಗಿ ವಿದ್ಯುತ್ ಪ್ರವಾಹ ಇಲ್ಲಿ ಹರಿದೇ ಇರಬಹುದು. ಆದ್ರೆ ಈ ಹೆಚ್ಚಿನ ವಿಭವಾಂತರ 220 ವೋಲ್ಟ್ನಷ್ಟು ವಿಭವಾಂತರ ಏನು, ಈಗ ನಾವು ಯಾವುದೋ ಒಂದು ಉಪಕರಣವನ್ನ ಮುಟ್ಟಿದ್ವಿ, ಆ ಸಮಯದಲ್ಲಿ ಏನಾಗ್ತದೆ, ಆ ವೋಲ್ಟ್ ಹಂಗೆ ಇರ್ತದೆ, ಆ ವೋಲ್ಟೇಜ್ ಡಿಫ್ರೆನ್ಸ್ ಏನು ಅದು ಹಂಗೆ ಇರುತ್ತೆ. ಹಾಗಾಗಿ ನಾವು ಅದನ್ನ ಮುಟ್ಟಿದ ತಕ್ಷಣ ಅದಕ್ಕೆ ನಮ್ಮ ದೇಹದ ಪಾತ್ ಸಿಕ್ಕೋಯ್ತು, ನಮ್ಮ ದೇಹದ ಮೂಲಕ ಅದು ಹರಿದು ಭೂಮಿಯನ್ನ ಹೋಗಿ ತಲುಪ್ಬಿಡ್ತದೆ. ಯಾಕೆಂದ್ರೆ ಭೂಮಿಯ ವಿಭವಾಂತರ 0 ಇದೆ, 0 ವೋಲ್ಟ್ ಅಲ್ವಾ? ಹಾಗಾಗಿ ಅದು ಹೋಗಿ ಭೂಮಿಯನ್ನ ಸೇರ್ಲಿಕ್ಕೆ ನಮ್ಮ ದೇಹವನ್ನ ವಾಹಕವನ್ನಾಗಿ ಮಾಡಿಕೊಳ್ಳುತ್ತೆ. ಸಮಯದಲ್ಲಿ ನಮಗೆ ವಿದ್ಯುತ್ ಆಘಾತ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಿಚ್ ಆಫ್ ಮಾಡಿದಾಗಲೂ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುತ್ತದೆ. ಇದು ಬಳಕೆದಾರರಿಗೆ ವಿದ್ಯುತ್ ಆಘಾತ ಉಂಟು ಮಾಡುತ್ತದೆ. ಥ್ಯಾಂಕ್ ಯು.